ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್? ಓಕೆ, ಉತ್ತರ ಕೊಡ್ಲಿ. ಅಲ್ಲ, ಉತ್ತರ ಕೊಡ್ಲಿ ನಮ್ಮ ಸಭಾಧ್ಯಕ್ಷರೇ. ಗಂಭೀರವಾದಂತ ವಿಷಯ. ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಮಾಡಿ ಸಭಾಧ್ಯಕ್ಷರೇ ಉತ್ತರ ಉತ್ತರ ಬರುವ ಮುಂಚೆ ನೀವು ಮಾತಾಡಿ. ಉತ್ತರ ಬರಲಿ. ಇಲ್ಲ ಇಲ್ಲ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇರ್ತಾರೆ, ಅವರಿಗೆ 40,000 ಸಂಬಳ ಬರಲಿ. ಯಾಕೆ ಮಾತಾಡ್ತೀವಿ ಸರ್? ನಾವು ಅಧ್ಯಕ್ಷ ನಾಮಿನೇಟ್ ಮಾಡಿ ಬೇರೆ ಮಾಡ್ತಾ ಇದ್ದೀರಿ. ಈಗ ಒಂದ್ ನಿಮಿಷ ನಾಮಿನೇಟ್ ಅವಕಾಶ ಇದೆಯಾ ಸರ್? ಅಧ್ಯಕ್ಷ ಆಶ್ರಯ ಯೋಜನೆ ಸಮಿತಿಯವರಿಗೆ ಸಂಬಳ ಇಲ್ಲ, ಅಕ್ರಮ ಸಕ್ರಮ ಸಂಬಳ ಇಲ್ಲ, ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸಂಬಳ ಕೊಡ್ಲಿಕ್ಕೆ ಬರಲಿ. ಈಗ ಅದೇನು ಸರ್? ಬಜೆಟ್ ಪಾಸ್ ಮಾಡಿ ಸಂಬಳ ಕೊಡ್ಲಿಕ್ಕಿಲ್ಲ. ನೀವು ಉತ್ತರ ಮಾತಾಡ್ತೀರಿ. ಯಾವ ಕಮಿಟಿಯವರಿಗೆ ಸಂಬಳ ಇದೆ? ಉತ್ತರ ಬರಲಿ. ಯಾವ ಕಮಿಟಿಯವರಿಗೆ ಸಂಬಳ ಇದೆ? ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ನಾಮಿನೇಟ್ ಸಭಾಧ್ಯಕ್ಷರೇ ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ಆಯ್ತು, ಉತ್ತರ ಕೊಡಿ. ಆಯ್ತು, ಮಾಡಿದಿರಿ ಸರ್. ಚವಾಣ್ ಮಾಡ್ಬೇಕಾರೆ ಅಂಗನವಾಡಿ ಅವರಿಗೆ ಆಯ್ತು. ಈಗ ₹1 ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಅಂದ್ರೆ ಏನ್ ಅರ್ಥ? ಉತ್ತರ ಬರಲಿ. ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಉತ್ತರ ಬರಲಿ ಇವ್ರೆ. ಮತ್ತೆ ಎಲ್ಲ ಬಿಡಿದಿದ್ರೆ ಹೇಗೆ ನೀವು? ಎಲ್ಲ ಯೋಜನೆಗಳು ಆನ್ಲೈನ್ ಅಲ್ಲೇ ಹೋಗ್ತಾ ಇರೋದು, ಆನ್ಲೈನ್ ಅಲ್ಲಿ ಹೋಗ್ತಾ ಇರೋದು. ಇವ್ರದ್ದೇನು ಪೌರುಷ ಇದೆ ಇದರಲ್ಲಿ? ಆಯ್ತು, ಉತ್ತರ ಬರಲಿ. ಉತ್ತರ ಬರಲಿ. ನಾಮಿನೇಟ್ಗೆ ಅವಕಾಶ ಇದೆಯಾ? ಶಾಸಕರಿಗೆ ಕೆಲಸ ಅಲ್ಲಿ ನೀವೆಲ್ಲ ಮಾತಾಡಿದ ಆಗ್ತದ? ಎಲ್ಲರೂ ಮಾತಾಡಿ ಆಗ್ತದೆ. ಪ್ರಶ್ನೆ ಕೇಳಿದ್ದಾರೆ, ಸರ್ಕಾರ ಉತ್ತರ ಕೊಡ್ಲಿ. ಮತ್ತೆ ನಿಮ್ಗೆ ಯಾರಿಗಾದ್ರು ಇದ್ರೆ ನಿಮ್ಮ ಪರವಾಗಿ ಪ್ರತಿಭಾ ನಾಯಕರು ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ.